ನನ್ನ ಆತ್ಮೀಯ ಅಣ್ಣಂದಿರಾದ ಅಕ್ಕಂದಿರಾದ ನನ್ನ ತಮ್ಮಂದಿರಾದ 30 ದಿನಗಳ ಕಾಲ ಏನ್ ಉಪವಾಸ ಇದ್ರು ಅವ್ರಿಗೆ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡುವುದೇನಂದ್ರೆ ಇನ್ನ 100 ಕಾಲ ದೇವರು ಆಯುಷು ಆರೋಗ್ಯ ಎಲ್ಲವನ್ನು ಚೆನ್ನಾಗಿ ಕೊಟ್ಟು ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡವರವರೆಗೂ ಚೆನ್ನಾಗಿ ಕಾಪಾಡ್ಕೊಂಡು ಬರ್ಬೇಕಂತ ಅವ್ರ ಹತ್ರ ನಾನು ಮನವಿ ಮಾಡ್ಕೊಳ್ಳುತ್ತೇವೆ. ಗ್ರಾಮದಲ್ಲಿ ಈದ್ ಮಿಲಾದ್ ಅಂತ ಹೇಳ್ಬಿಟ್ಟು ರಂಜಾನನ 30 ದಿನ ಉಪವಾಸವನ್ನ ಇದ್ದು ಇವತ್ತು ನಮ್ಮ ಬೇಟ್ರನಲ್ಲಿ ಗ್ರಾಮಸ್ಥರು ಮತ್ತೆ ಎಲ್ಲಾರು ನಮ್ಮ ಮುನ್ರಾಜ ಅವರು ನಾವು ಎಲ್ಲಾರು ಸೇರಿ ಇವತ್ತು ಈದ್ ಮಿಲಾದ್ ಮಾಡಿದೀವಿ. ನಮ್ಮ ಊರ ಬೇಟ್ರನಲ್ಲಿ ಇವತ್ತುವರೆಗೂ ಸುಮಾರು ವರ್ಷಗಳಿಂದ ನಾವು ಈ ಹಬ್ಬ ಮಾಡ್ಕೊಂಡು ಬರ್ತಾ ಇದೀವಿ. ನಮ್ಮ ಊರಿನಲ್ಲಿ ಯಾವುದೇ ರೀತಿ ಒಂದು ಜಾತಿ ಮತ್ತೆ ಬೇರೆ ವ್ಯವಹಾರ ಯಾವತ್ತೂ ನಡೆದಿಲ್ಲ, ಮುಂದೆ ಕೂಡ ಹಂಗೆ ನಡೆಯಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಒಂದು ನಂಬಿಕೆ ಇದೆ. ಆ ನಂಬಿಕೆ ನಿಟ್ಟಿನಲ್ಲಿ ನಾವೆಲ್ಲರೂ ಹಬ್ಬವನ್ನ ಮಾಡ್ತೀವಿ. ನಮ್ಮ ಬೇಟ್ರನಲ್ಲಿ ಗ್ರಾಮಸ್ಥನಿರುವ ವಾಟರ್ ಮ್ಯಾನ್ ಮುನ್ರಾಜ್ ಅವರು ಪ್ರತಿ ವರ್ಷ ನಮ್ ಜೊತೆ ಬಂದು ಈದ್ ಮಾಡ್ತಾರೆ. ಅದು ನಮ್ಗೆ ತುಂಬಾ ಸಂತೋಷ ಆಗತ್ತೆ. ಅದೇ ರೀತಿಯಾಗಿ ನಮ್ಮ ಊರಿನಿಂದ ನಮ್ಮ ಮುಸ್ಲಿಂ ಬಾಂಧವರಿಂದ ನಾವು ಮುನ್ರಾಜ್ ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾ ಇರ್ತೀವಿ. ಅದಕ್ಕೋಸ್ಕರ ನಮ್ಗೆ ತುಂಬಾ ಸಂತೋಷ ಇದೆ. ಈ ದಿನ ನಾವು ಎಲ್ಲರೂ ಒಗ್ಗಟ್ಟಾಗಿ ನಾವು ಮಾಡ್ತಾ ಇದೀವಿ ಹಬ್ಬವನ್ನ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನ हमारी बस्ती के अंदर सभी अमन अमान के साथ में यानी खुशी के साथ में एक दूसरे से मिलने के, एक दूसरे को खाना खिलाने के, उसके पास आने जाने का कोई इसमें नाराजगी बेजारगी किसी को कुछ नहीं है। बिल्कुल खुशी से बड़े आराम से रहते हैं, बड़े अमन अमान के साथ में रहते हैं, भाई भाई के सरकार रहते हैं। किसी को कोई परेशानी नहीं है, कोई वाका नहीं है, कोई तकलीफ नहीं। पापा जी, पापा